ಎವ್ರಿವನ್, ವೆಲ್ಕಮ್ ಬ್ಯಾಕ್ ಲಿಖಿತಾ ಯೂಟ್ಯೂಬ್ ಚಾನಲ್. ಲಿಖಿತಾ ಯೂಟ್ಯೂಬ್ ಚಾನಲ್ ಏನು ಮಾಡ್ತಿದ್ದೀನಿ ಅಂದರೆ ಇವತ್ತು ಪೆಪ್ಪರ್ ಚಿಕನ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟಿಗೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ. ಇಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಬಾಡಿಸ್ಕೊಂಡ್ರ ಈಗ ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಬೆಂದ್ಕೊಳ್ಳಿ. ಅದು ಚೆನ್ನಾಗಿ ಫ್ರೈ ಆಗಬೇಕು. ಅದು ಎಣ್ಣೆಗೆ ನೋಡಿ. ಚಿಕ್ಕ ಜಾರಿಗೆ ಬೆಳ್ಳುಳ್ಳಿ, ಮತ್ತೆ ಹಸಿ ಶುಂಠಿ ಇಷ್ಟು ಹಾಕೊಂಡು ರುಬ್ಕೊಳ್ಳೋಣ. ಈಗ ಪೆಪ್ಪರ್ ಚಿಕನ್ ಹಾಕೊಂಡ್ಬಿಡೋಣ. ಈರುಳ್ಳಿ ಚೆನ್ನಾಗಿ ಹಸಿ ವಾಸನೆ ಹೋಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಂಗೆ ಈಗ ಉಪ್ಪು ಹಾಕ್ಕೊಳ್ಳಿ. ಇಷ್ಟು ಉಪ್ಪು ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈಗ ನೋಡಿ ಪೆಪ್ಪರ್ ಚಿಕನ್ ರೆಡಿ ಆಗ್ತಾ ಇದೆ. ಅದು ಎಣ್ಣೆಯಲ್ಲೇ ಫ್ರೈ ಆಗಲಿ. ಈಗ ನೋಡಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಆಗಿದೆ. ನೀರು ಹಾಕೋಬೇಡಿ, ಹಿಂಗೆ ಗಟ್ಟಿಗೆ ರುಬ್ಕೊಳ್ಳಿ. ಈಗ ನೋಡಿ ಪೆಪ್ಪರ್ ಚಿಕನ್ಗೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ಬಿಡೋಣ. ಇದು ಆ್ಯಕ್ಚುಲಿ ಡ್ರೈ ಮಾಡ್ತಾ ಇರೋದು ನಾನು ಪೆಪ್ಪರ್ ಚಿಕನ್ನ. ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಈಗ ಇದನ್ನು ಕಲಿಸ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಈವನ್ನಾಗಿ ಸ್ಪ್ರೆಡ್ ಆಗಬೇಕು. ಆಮೇಲೆ ಸ್ವಲ್ಪ ನೀರು ಹಾಕೊಳ್ಳಿ. ನೋಡಿ ಇದಕ್ಕೆ 2 ಹಸಿರು ಮೆಣಸಿನ್ಕಾಯಿ ಹಾಕೊಳ್ಳಿ ಖಾರಕ್ಕೆ. ನೋಡಿ ಪೆಪ್ಪರ್ ಚಿಕನ್ಗೆ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಳ್ಳೋಣ. ಈಗ ನೋಡಿ ಪೆಪ್ಪರ್ ಚಿಕನಿಗೆ ಪೆಪ್ಪರ್ ಹಾಕೊಳ್ಳೋಣ. ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳಿ. ಪೆಪ್ಪರ್ ಹಾಕೊಳ್ಳೋಣ. ಈಗ ನೋಡಿ ಪೆಪ್ಪರ್ ಚಿಕನ್ನು ಆಯಿಲ್ ಕಲೆಕ್ಟ್ ಆಗ್ತಾ ಇದೆ. ಆಯಿಲ್ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೋಬೇಕು. ಆಮೇಲೆ ಕೊತ್ತಂಬರಿ ಹಾಕೊಳ್ಳಿ. ಕೊತ್ತಂಬರಿ ಹಾಕೊಂಡ್ರೆ ಗಾರ್ನಿಶಿಗೆ ಚೆನ್ನಾಗಿರುತ್ತೆ. ಈಗ ಪೆಪ್ಪರ್ ಹಾಕೋಣ. ಈಗ ನೋಡಿ 1 ಟೇಬಲ್ ಸ್ಪೂನ್ ಪೆಪ್ಪರ್ ಹಾಕ್ಕೊಳ್ಳಿ. ಆಲ್ರೆಡಿ ಸ್ವಲ್ಪ ಬಿದ್ದುಬಿಟ್ಟಿದೆ ಪೆಪ್ಪರು, ಸೊ ಹಂಗಾಗಿ ಇಷ್ಟು ಹಾಕ್ಕೊಳ್ತಾ ಇದ್ದೀನಿ. ಖಾರ ಇರುತ್ತೆ ಪೆಪ್ಪರು, ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮ್ಮ ಮನೇಲಿ ಖಾರ ತಿಂತಾರೆ ಅಂದರೆ ಜಾಸ್ತಿನೇ ಹಾಕ್ಕೊಳ್ಳಿ ಪೆಪ್ಪರ್.
ಮತ್ತೊಂದು ಸ್ವಲ್ಪ ನೋಡಿ ಹಾಕ್ಕೊಳ್ತಾ ಇದ್ದೀನಿ ಪೆಪ್ಪರ್ ಪೌಡ್ರು. ಸಾಕು ಅನಿಸುತ್ತೆ ನನಗೆ, ಯಾಕಂದರೆ ಪೆಪ್ಪರು ನಾವು ಜಾಸ್ತಿ ತಿನ್ನೋದಿಲ್ಲ, ಖಾರ ಇರುತ್ತೆ ಸಕ್ಕತ್ತು. ಈಗ ಒಂದು 5 ನಿಮಿಷ ಲೋ ಫ್ಲೇಮ್ ಮಾಡಿ ಬಿಟ್ಬಿಡಿ. ಅದಕ್ಕೊಂದು ಲಿಡ್ ಮುಚ್ಚಿಬಿಡೋಣ, ಬಿಟ್ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿದೆ ಪೆಪ್ಪರ್ ಚಿಕನ್ನು. ಈಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಪೆಪ್ಪರ್ ಚಿಕನ್ ಎಷ್ಟು ಚೆನ್ನಾಗಾಗಿದೆ ಅಂದರೆ ತುಂಬ ರುಚಿಯಾಗಿದೆ. ಇದು ನಮ್ಮ ಆದಿನ ಕಾಲದ ಸ್ಟೈಲ್ ಪೆಪ್ಪರ್ ಚಿಕನ್, ನಾನು ಹಿಂದಿನ ಕಾಲದ ಸ್ಟೈಲ್ ಪೆಪ್ಪರ್ ಚಿಕನ್ನು ತುಂಬ ರುಚಿಯಾಗಿದೆ. ಟೇಸ್ಟ್ ಮಾಡೋಣ. ನೋಡಿ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿದೆ ಅಂತ. ಆ ಬೆಳ್ಳುಳ್ಳಿ ಪೆಪ್ಪರು ಎಲ್ಲ ಹಾಕಿದ್ದೀನಿ, ತುಂಬ ಚೆನ್ನಾಗಿದೆ. ಎಲ್ಲರೂ ಮನೇಲಿ ಮಾಡ್ಕೊತೀನಿ. ಸಬ್ಸ್ಕ್ರೈಬ್ ಫಾರ್ ಲಿಕ್ಸಾ ವ್ಲಾಗ್ಸ್. ಥ್ಯಾಂಕ್ ಯು ಆಲ್. ದಯವಿಟ್ಟು ಸಪೋರ್ಟ್ ಮಾಡಿ.